ಬಿಜಿನಾ? ನಿನ್ನ ಅಕ್ಕ ಕಣ ಹೇಳ. ನನ್ನ ಅಕ್ಕ ನಿನ್ನೆ ಐತಿ. ಹಲೋ ನಿಮ್ಮ ಅಕ್ಕ ಇಲ್ವಲ್ಲ? ಇದ್ದಿದೆ ಇದ್ದೀರ ಒಂದ್ ಕೈ ನೋಡ್ಬೋದಾಗಿತ್ತು. ಯಾರು? ಎಲ್ಲಿ ಕಣೆ? ಎಲ್ಲಿದ್ದಿ? ಮನೆ. ಎಲ್ಲಿದ್ದಿ? ಸ್ವಲ್ಪ ನಾಳೆ ಊರು. ಯಾವ ಊರು? ಆಂಧ್ರ. ಅವನ ಅಕ್ಕನ ಅಲ್ಲೋಯ್ತಿ. ಓದ್ ಬರ್ಬೇಕಲ್ಲಪ್ಪ. ನಾವಪ್ಪ ಅಂತವ್ರೆ ಎಲ್ಲಾ ಕಡೆ ನೋಡಿರೋ ಮಟ್ಟಿಗೆ ಗಂಡ ಹೆಂಡತಿ ಬೇಡ ಅಂದ್ಬಿಟ್ಟು ಡಿವೋರ್ಸ್ ಕೊಟ್ಟಿರೋದ್ ಕಂಡಿದೀನಿ. ಇದೇನಪ್ಪ ಎಲ್ಲ ರಿವರ್ಸ್ ಆಗೋಗೈತೆ. ಹೆಂಡತಿನೇ ಗಂಡ ಬೇಡ ಅಂದ್ಬಿಟ್ಟು ಬಿಟ್ಬಿಡ್ತಾವಳೆ ಅಂದ್ರೆ ಆ ಚಾಚ ನನ್ ಮಗ ಅವ್ನು ಒಳ್ಳೆಯವನಾಗಿದ್ರೆ ನಾವ್ ಯಾಕೆ ಕೊಡ್ತಾ ಇದ್ದೋ? ಇವಾಗ ಗಂಡಂದಿರೆಲ್ಲ ಡೈವರ್ಸ್ ಕೊಡೋದ್ ಏನಕ್ಕೆ ಕೊಡ್ತಾರೆ ಹೇಳು? ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿರಲ್ಲ, ಇನ್ನೊಂದ್ಸಲಿ ನೋಡಿದ್ರೆ ನನ್ನ ಹೆಂಡತಿ ನನ್ನ ಜೊತೆ ಸರಿಯಾಗಿ ಮಲಗಲ್ಲ, ಇನ್ನೊಬ್ರು ನೋಡಿದ್ರೆ ನನ್ನ ಹೆಂಡತಿ ಇನ್ನೊಬ್ರು ಫೋನೇ ಹಾಕ್ಲಿವಲ್ಲ ಯಾಕೆ? ನಿನ್ನೆ ಹಾಕ್ಲಿಲ್ಲ ಕಣಪ್ಪ. ನಾನು ಇವನು ಅಮ್ಮನ್ ನೋಡ ಅಮ್ಮನ್ ದುರಂಕಾರ ಅನ್ಕೊಂಡ್ ಸುಮ್ಮನೆ ಅದೇ. ದುರಂಕಾರ ಏನಿಲ್ಲ, ಅದೇ ಊರಿಗೆ ಬರ್ಬೇಕಾಗಿರೋ ಊರಿಗೆ ನಾನು 1 ಗಂಟೆಲಿ ನೋಡ್ತಾ ಇದೀನಿ. ಅವ್ನ ಅಮ್ಮನ್ ಫೋನ್ ಬಂದಿಲ್ವಲ್ಲ, ತಿರ್ಗಾ ನೈಟು ಅನ್ಕೊಂಡೆ. ಮಾಡಕ್ ಹೋಗ್ಲ, ಮಾಡ್ಬೇಕಾಗಿತ್ತು ನೈಟು, ಮಾಡ್ಲಿಲ್ಲ ಹೇಳೋಣ ಅಂತ. ಅದಕ್ಕೆ ಇವಾಗ ಬೆಳಗ್ಗೆನೆ ಫೋನ್ ಮಾಡಿದೆ. ಬಿಡಂಗಿಲ್ಲ ಬೀಗನ ಮಾತಾಡ್ದಷ್ಟು ಮಾತಾಡ್ಬಿಟ್ಟು ನಾನು ಇರ್ತೀನಿ ನೀನ್ ಹೋಗು ನೆನ್ನೆ ಅಂದ್ರು ನಮ್ಮಪ್ಪ. ನೀನ್ ಅಲ್ಲೋಗಿ ನಾನೇ ಕೇಳ್ದೆ ಡೈರೆಕ್ಟ್ ಆಗಿ. ಅಪ್ಪ ನೀನ್ ಅವತ್ ಫೋನಲ್ಲಿ ಮಾತಾಡಿ ಕೇಳ್ಕೊಂಡಿದ್ದು, ಇವಾಗ ಡೈರೆಕ್ಟ್ ಆಗಿ ಕೇಳ್ದೆ. ಡ್ಯಾಡಿ ಹಿಂಗೆ ನಿಮ್ಗೆ ಯಾರಿಗಾರು ಗೊತ್ತಿರೋರು ಯಾರಾದ್ರು ಇದ್ರೆ ಹೇಳು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಮಾಡಕ್ಕೆ. ನಾನು ಈ ತರ ಮಾಡ್ತಾ ಇದಾರೆ, ಈ ತರ ಇಲ್ಲ ನಮ್ ಜೊತೆಲಿ ಇಷ್ಟು ವರ್ಷ ಆಗಿದೆ. ಇವಾಗ ನಾನು ನಾಳೆ ಹೋಗಿ ಪೊಲೀಸ್ ಇರೋದನ್ನ ನಾನು ಏನ್ ಮಾತಾಡ್ಲಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಏನಂತ ಮಾತಾಡ್ಲಿ ಅಂತ. ಹಿಂಗೆಲ್ಲ ಮಾಡ್ದ, ಹಿಂಗೆಲ್ಲ ಹೊಡೆದ ನಮ್ಮ ಅಪ್ಪಂಗೆಲ್ಲ. ಇವಾಗ ಅವ್ನ ಪಾಡಿಗೆ ಅವ್ನು ಇದಾನಲ್ಲ, ನಿನ್ ಪಾಡಿಗೆ ನೀನ್ ಇರು, ಡೈವರ್ಸ್ ಅನ್ನೋದು ಏನಕ್ಕೆ ಅಂತ ಕೇಳ್ತಾರಲ್ಲ. ಬೇಡ ಸರ್, ನನ್ಗೂ ಒಂದ್ ಜೀವನ ಐತೆ, ನಾನು ಮಕ್ಳು ಸಾಕ್ಬೇಕು. ಈಗ ಅವನೇ ಗಂಡ ಅನ್ಕೊಂಡ್ ಕೂತ್ಕೊಂಡಿದ್ರೆ ನಮ್ಗೂ ನಾಳೆ ತೊಂದ್ರೆಗೇಂದ್ರೆ ಆದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಅಪ್ಪಂಗೆ ಹೇಳ್ದೆ, ಈ ತರ ಹೋಗ್ತಾ ಇದೀನಲ್ಲ ರೆಡಿ, ನಮ್ಮ ಅಪ್ಪನಿಗೆ ಗೊತ್ತಿರೋರು ಇದಾರೆ ಅಲ್ಲಿ ಪೊಲೀಸವರು, ಅದಕ್ಕೆ ನೀನ್ ಮಾತಾಡ್ಸು, ನೀನ್ ಹೇಳು ನಾನು ಹೋಗ್ತೀನಿ ನನಗೆ, ನೀನ್ ಫಸ್ಟ್ ಅಲ್ಲಿಗೆ ಹೋಗು, ಆಮೇಲೆ ನೋಡ್ಕೊಂಡು ಅವ್ರು ಏನಂತಾರೋ ಏನು ಎತ್ತ ಅಂತ ನನ್ ಫೋನ್ ಮಾಡು, ಬೇಕಂದ್ರೆ ನನ್ಗೆ ಗೊತ್ತಿರೋ ಪೊಲೀಸ್ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಂಗಂದ್ ನಾನು ನಿನ್ನೆ ಬೆಳಿಗ್ಗೆ, ಇವತ್ ಬೆಳಿಗ್ಗೆ ನಮ್ಮಮ್ಮ ಏನನ್ನೋ ಇಲ್ದಿರೋ ಬೆಳ್ದಿರೋದೆಲ್ಲ ಹೇಳ್ಕೊಂಡು, ಯಾರ್ ಮಾತು ಕೇಳ್ತಾವಳು ಇವಳು ಇಷ್ಟ ಬಂದಂಗೆ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ ಇರೋದನ್ನೆಲ್ಲ ತಲೆಗೆ ತುಂಬಿಸ್ತಾ ಇದ್ಲು. ಅದನ್ನೇ ತಲೆಗೆ ಹಚ್ಕೊಂಡು ನಮ್ಮಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ನೀನು ಯಾರು ಅಪ್ಪ ಅಮ್ಮ ಇರ್ಲಿ ಅಂತ ಕೇಳಿದ್ರೆ, ಅಪ್ಪ ಅಮ್ಮ ಇಲ್ಲ ನಾನು ಒಬ್ಳೇ ಇರೋದು, ನನ್ಗಂತ ಯಾರು ಇಲ್ಲ ಅಂತ ಹೇಳು ಅಂತ ಹೇಳ್ತಾನಲ್ಲ ನಮ್ಮಪ್ಪ. ಇದ್ಯಾವ್ದು ಚಿಕ್ಕ ಬಟ್ಟೆ ಸಾಹಸ ದೇವ್ರೆ ಅಂತ ಅನ್ಕೊಂಡ್ ನಾನು, ಆಯ್ತು ಬಿಡು, ಇವಾಗ ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಅಂದ್ಮೇಲೆ ನಾನು ಒಬ್ಳೆ ಅಲ್ವಾ ಹೊಂಟಿದ್ದೀನಲ್ವಾ, ಒಬ್ಳೆ ಏನ್ ತೋರಿಸುತ್ತೋ ಅದನ್ನ ಮಾಡ್ತೀನಿ ಅಂತಂದೆ. ಸುಮ್ನೆ ಆಗೋದ್ರು. ಅಯ್ಯೋ ನೀನು ಬಾಯ್ ಕೊಡಕ್ಕಾಗಲ್ಲ, ಸುಮ್ನೆ ಮಾಡ್ತೀನಿ ಬಜಾರಿ ಅಂತ ಗೊತ್ತಲ್ಲ ಅವ್ರಿಗೂ. ಅಲ್ಲ ಯಾಕಪ್ಪ ನಾನು ಈ ಮಾತು ಹೇಳ್ದೆ ಅವಳಿಗೆ ಅಂತ ಅನ್ಸ್ಬಿಡ್ಬೇಕು. ಇನ್ನೊಂದ್ ದಿವಸ ಅಂದೇ ಬರ್ದು ನನ್ನ ಹತ್ರ. ಮತ್ತೆ ಹೇಳೋದು ಹೇಳ್ತಾರೆ, ಅಮ್ಮನ ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ. ಏನ್ ನನ್ ಸಮಾಚಾರ ನೀರ್ ಬಿಡಕ್ ಹಾಕ್ಬಿಟ್ಟವ್ರೆ ಕಣೆ ನನ್ನ. ಅಯ್ಯೋ ಪರವಾಗಿಲ್ಲ, ಹಾಕೊಂಡ್ ಜಡಿತಾ ಇರ್ತಾರೆ ಎಲ್ಲ ಹೆಣ್ಮಕ್ಳು ಹಾಕೊಂಡ್ ಸೇರ್ಕೊಂಡು. ಯಾಕೆ ನಮ್ಮ ಮನೆಗ್ ಬಿಡಲ್ಲ, ಅವಳ ಮನೆಗ್ ಬಿಡ್ತೀಯಾ, ಅವ್ರ ಮನೆ ರೋಡ್ಗ್ ಬಿಡ್ತೀಯಾ, ನಮ್ಮ ಮನೆ ರೋಡ್ಗ್ ಬಿಡಲ್ಲ ಅನ್ಕೊಂಡು ಎಲ್ಲ ಸೀನಿಲ್ ನಮ್ಮೇರಕ್ ಹಾಕಿರೋದು. ಬೇರೆ ಏರಿಯಕ್ಕಲ್ಲ, ನಮ್ಮೆಲ್ಲ ಯಾರ್ಕೊಳ್ಳಲ್ಲ, ಬಿಟ್ಟಾಗಿ ಇಟ್ಕೋಬೇಕು ನೀನು ಅಂತೀನಿ. ಈಗ ಆನ್ ಮಾಡೋಗಿದ್ದೀನಿ, ಕರೆಂಟ್ ಆಗಿ ತಿರ್ಗಾ ಬತ್ತು, ಈಗ ತಿರ್ಗಾ ಆನ್ ಮಾಡಕ್ ಬಿಡ್ಬೇಕು. ಆಗ ಯಾರು ಇರ್ತಾ ಇದ್ರು ಅಲ್ಲಿ ಇವನು ಸೀನಿಯರ್ ಅಮ್ಮನ ಮನೆಗೆ ಹೋಗಿ ಕೂತಿದ್ದೆ. ನೀರ್ ಆನ್ ಮಾಡ್ಬಿಟ್ಟು ಹಂಗ ಹೋದೆ, ಈ ಮೀಟರ್ ಕೂಡ ಕರೆಂಟ್ ಈಗ ತಿರ್ಗಾ ಇಷ್ಟ ಬಂದವರು ಆನ್ ಮಾಡ್ಕೋಬಹುದು, ಇಷ್ಟ ಬಂದವರು ಆಫ್ ಮಾಡ್ಕೋಬಹುದು. ಹಂಗೆಲ್ಲ ಸೀನ್ ಲೇದ್ ಮಾ ಕೀ ನನ್ನ ಹತ್ರ ಅದೇ ಕೀ ಇರುತ್ತಲ್ವಾ. ಬೋರ್ಡ್ ಆನ್ ಮಾಡಿದೀನಿ, 12 ಗಂಟೆ ತನಕ ಓಡ್ಲಿ, ಸಂಬಳ ಗೌರ್ಮೆಂಟ್ ಇದು. ನೀವ್ ಅಪ್ಪ ಪೋಸ್ಟ್ ಅದು ನಮ್ಮ ಅಪ್ಪನ್ ಪೋಸ್ಟ್ ಲೀಕೇಜ್ ಭಯಪಡೋದ್ರಲ್ಲಿ ಹಾಕ್ಬೇಕು. ಗಲಾಟೆ ಆಯ್ತು ಬೆಳಿಗ್ಗೆ, ಅದಕ್ಕೆ ನೀರ್ ಬಿಡಲ್ವಂತೆ. ನಮ್ಮ ಅಣ್ಣ ನಮ್ಮ ಏರದಲ್ಲಿ ಬಿಡ್ತಿದ್ದ, ಅವ್ನ್ ತೆಗ್ದು ಕುಣಿಗಲ್ಗೆ ಹಾಕಿದ್ರು. ನಾನು ನಮ್ಮ ಏರದಲ್ಲಿ ನೋಡ್ಕೊತೀನಿ ಅಷ್ಟೇ. ಮೋಟರ್ ಆನ್ ಮಾಡು, ಹೋಗಿ ಮನೇಲಿ ಮನಿಕ. ಎಷ್ಟ್ ಕೊಡ್ತಾರೆ?
ಗೌರ್ಮೆಂಟ್ ನಿಜಾಗ್ಲೂ ನೀನ್ ಮನ್ಸ್ ಮಾಡಿ ನನ್ ಮೇಲೆ ನಂಬಿಕೆ ಇಕ್ಕಿ 2,000 ರೂಪಾಯಿ ಎಲ್ಲಾದ್ರೂ ಇದ್ರೆ ಹೊಂಚ್ಕೊಡೋ, ಕೊಡ್ತೀನಿ ವಾಪಸ್ಸು. ಯಾವಾಗ? ನಾಳೆ ಹೋಯ್ತಾ ಇದೀನಿ. ಎಲ್ಲಾರು ನನ್ ಫ್ರೆಂಡ್ಸ್ ಎಲ್ಲಾರು ಹಿಂಗೇನೆ, ಯಾರು ಒಂದ್ ಮಾತು ಹೇಳ್ತೀನಿ ಕೇಳಿಲ್ಲಿ. ಎಲ್ಲಾರ್ಗು ಸುಗ್ದಿದೀನಿ ಫೋನ್ ಮಾಡ್ಬಿಟ್ಟು. ನಿಮ್ಮ ಅಮ್ಮ ನನ್ಗೆ ಹೋಗಿತ್ಯಾ? ಅವ್ರು ಎಲ್ಲಾರು ಹೇಳೋದು ಕಷ್ಟ ಐತೆ, ಅಯ್ಯೋ ಬಿಡು ಹಿಂಗ್ ಸಾಯ್ತಾಳಲ್ಲ 2 ಮಕ್ಳನ್ನ ಇಟ್ಕೊಂಡು, ಬಿಡು ಅವ್ಳ ಜೀವನ ನೋಡ್ಕೊಂತಾಳಲ್ಲ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡೋಣ ಅನ್ನೋದು ಯಾರಿಗೂ ಇಲ್ಲ, ಅವಳಿಗೂ ಇಲ್ಲ. ರಕ್ಷುಗೈತೆ, ಅವಳಿಗೇನು ಅಂದ್ರೆ ಒಂದ್ ಸ್ವಲ್ಪ ಭಯ. ಅವಳು ಚೀಟಿ ಕಟ್ಬೇಕಂದ್ರೆ, ಚೀಟಿ ಕಟ್ಟಿಲ್ಲ ಅಂದ್ರೆ ಮಾನ ಮರ್ಯಾದೆ ಪ್ರಶ್ನೆ. ಅಯ್ಯೋ ಇದೇ ಫಸ್ಟ್ ಟೈಮ್ ಹಾಕಿರೋ ಚೀಟಿನ, ಫಸ್ಟ್ ಚೀಟಿ ಕಟ್ಬಿಟ್ಟವಳು 10,000 ರೂಪಾಯಿ ಚೀಟಿ ನನ್ ಕೈಯಲ್ಲಿ ಐತೆ ಮನೆ. ಇಲ್ಲಾಂದ್ರೆ ಹಂಗಾದ್ರು ಮಾಡೇ, ಯಾರು ಒಂದೇ ಸಲ ದೊಡ್ಡ ಅಮೌಂಟ್ ಕೊಡಲ್ಲ, ಅರ್ಥ ಮಾಡ್ಕೋ. ನೀನ್ ನನ್ನ ಹತ್ರ ಕೇಳಿದ್ರು ನಾನ್ ಮೇ ಬಿ ಕೊಟ್ರೆ ನೀನು ಕರೆಕ್ಟ್ ದಿವಸ ನೀನ್ ಕೊಡ್ಬೇಕು. ನಿನ್ ಹತ್ರ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಕಣೆ. 10,000 ರೂಪಾಯಿ ನಿನ್ ಕೈಯಲ್ಲಿಲ್ಲ, ಅಟ್ಲೀಸ್ಟ್ ನಾನು 5,000 ರೂಪಾಯಿ ಕೊಡೋಣ ಅಂದ್ರೆ ನಿನ್ ಸ್ಯಾಲ್ರಿ ಆಗಿದ ತಕ್ಷಣ ಹಿಂಗ್ ಕೊಡ್ಬೋದು. ಬಟ್ ನಿನ್ಗೂ ಏನಾನ ನಿಮಿಷ ಕಟ್ ಮಾಡ್ಬಿಡ, ಹಂಗೇರು ಹೇಳ. ಹಲೋ, 11:30ಗೆ ಆಫೀಸ್ ಬಾ. ಯಾಕೆ? ಮೀಟಿಂಗ್ ಕರೆದವ್ರೆ. ಹಾ, ಚೆಡ್ಡಿಲ್ ಬರ್ಬೇಡ, ಇಲ್ಲ. ಹಾಕಂಬ. ಸರಿ.